ಗೈಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನಿವತ್ತು ಹೊರಟಿರೋದು ಚಿತ್ರದುರ್ಗಕ್ಕೆ, ನಮ್ಮ ಹಿಂದೂ ಮಹಾಗಣಪತಿ ಗಣಪತಿ ನೋಡ್ಕೊಂಬರೋಕ್ಕೆ. ಚಿತ್ರದುರ್ಗದ ಇರುವ ಗಣಪತಿ ಇದೇ ತಿಂಗಳು 28ನೇ ತಾರೀಕಿಗೆ ಬಿಡ್ತೀನಿ. ಗೈಸ್ ಈಗ ದುರ್ಗಕ್ಕೆ ಹೊರಟಿನಿ, ಅಲ್ಲಿ ಹೋಗಿ ನಿಮ್ಮನ್ನು ಮೀಟ್ ಆಗ್ತೀನಿ. ನಾನು ಇದು ನಮ್ಮ ದಾವಣಗೆರೆ 28ನೇ ತಾರೀಕು ಭಾರಿ 100 ಜನ ಸೇರ್ತೀವಿ ಅಂತ ಗೊತ್ತಾಗಿದೆ. ನನ್ನ ಫ್ರೆಂಡ್ಸು ಬಿಡ್ತಿಲ್ಲ, ನಾನು ಬೆಂಗಳೂರಿಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕು ಬೆಂಗಳೂರಿಂದ ವಿಸರ್ಜನೆಗೆ. 28ನೇ ತಾರೀಕು ಯಾರು ಮರಿಬೇಕಂತ ಬನ್ನಿ. ಆಮೇಲೆ ನಮ್ಮ ಗಣಪತಿ ವಿಶೇಷ ಅಂದರೆ ಗೈಸ್ ನೋಡಿ ಗೈಸ್, ಇದೆ ದುರ್ಗದ ಎಂಟ್ರೆನ್ಸ್. ನಿಮಗೆಲ್ಲ ಗೊತ್ತಿರುತ್ತೆ ಹೇಗಿದೆ ನಮ್ಮ ದುರ್ಗ, ಚೆನ್ನಾಗಿದೆ. ಹಿಂದೂ ಮಹಾಗಣಪತಿ ಗೇಟಲ್ಲಿ ಹೊರಗೆ ಈ ಥರ ಡಿಸೈನ್ ಮಾಡಿದ್ದಾರೆ. ಮತ್ತು ನಾವು ಇಲ್ಲಾಸಿ ಹೋಗ್ಬೋದು. ಇದು ಹಿಂಭಾಗ ಗಣಪತಿ ಕುಂಡ್ರಿಸಿರೋದು. ಇಲ್ಲಿಂದ ಹೊರಗೆ ನೋಡೋಕ್ಕೆ ಎಲ್ಲ ಚೆನ್ನಾಗೇ ಮಾಡಿದ್ರು. ಮತ್ತೆ ಜನ ಅಷ್ಟು ಮಧ್ಯಾಹ್ನದ ಹೊತ್ತೇನು ಅಷ್ಟು ಜನ ಇರಲಿಲ್ಲ, ಸಂಜೆ ಹೊತ್ತು ಭಾಳ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದೇ ಕಾರಣಕ್ಕೆ ಜನ ಚೆನ್ನಾಗಿ ಬರ್ತಾರೆ. ನನಗೇನು ಅನ್ಸಿತ್ತು ಅಂತಂದ್ರೆ, ಅರ್ಧಕ್ಕರ್ಧ ಜನ ಬರೀ ಕಾಲೇಜ್ ಹುಡುಗ ಹುಡುಗಿಯರೇ ಇದ್ರು ಈ ಗಣಪತಿ ನೋಡೋದಕ್ಕೆ. ಎಲ್ಲ ಕಾಲೇಜ್ ಬಿಟ್ಟು ಚಕ್ಕರ್ ಹೊಡೆದು ಬಂದು ಗಣಪತಿ ನೋಡೋಕ್ಕೆ ಅಂತಾನೆ ಬಂದಿದ್ದಾರೇನ. ಫುಲ್ಲು ಎಲ್ಲಿ ನೋಡಿರು ಬರೀ ಹುಡುಗ ಹುಡುಗಿ ಕಾಲೇಜ್ ಚಕ್ಕರ್ ಹೊಡೆದು ಆಲ್ಮೋಸ್ಟ್ ಭಾಳ ಜನ ಸೇರಿತ್ತು ನಾನು ಹೋಗೋಕರೆ. ಒಂದೂವರೆ ಆಗಿತ್ತು ನಾನು ಹೋದಾಗ. ಇಷ್ಟು ಜನ ಇತ್ತು. ಸಂಜೆ ಹೊತ್ತು ಇನ್ನೂ ಭಾಳ ಜನ ಸೇರುತ್ತೆ. ವಾಯ್ಸ್ ಡಿಸ್ಟರ್ಬೆನ್ಸ್ ಇಂದ ನಾನು ಮತ್ತೆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾತಾಡೋದು ಏನು ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ಸಂಶಯ. ಇಲ್ಲಿ ಗಣಪತಿ ನೋಡ್ತಾರಲ್ಲ, ಇದೇ ಹಿಂದೂ ಮಹಾಗಣಪತಿ ಇದು ಚಿತ್ರದುರ್ಗದ್ದು. ಫುಲ್ಲು ಭಾಳ ರಶ್ ಐತೆ. ಈಗಂತೂ ಬರೋಕ್ಕಂತ ಹೋಗಬೇಡಿ, ವಾಯ್ಸ್ ಅಂತ ಕೇಳಿಸಲ್ಲ, ಅಷ್ಟು ರಶ್ ಐತೆ. ಫಂಕ್ಷನ್ ನಡೀತೈತೆ ಈ ಪ್ಲೇಸಲ್ಲಿ ಡೈಲಿ ಸಂಜೆ ಹೊತ್ತು. ಅಂದರೆ ಫುಲ್ಲು ಸಂಜೆ ಹೊತ್ತು ಅಷ್ಟೇ. ಓಕೆ, ಎಲ್ಲ ಫೋಟೋ ಹೊರಾಂಗಣ. ಎಲ್ಲರೂ 28ನೇ ತಾರೀಕು ಮರೀಲಿಲ್ಲಂಗೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಗಣಪತಿ ವಿಸರ್ಜನೆ ಇದೆ.